ಕೆಎಎಸ್ ಪರೀಕ್ಷೆ ಬರೆಯಲು 120 ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಹೈಕೋರ್ಟ್ ತೀರ್ಪಿನ ಖುಷಿಯಲ್ಲಿದ್ದವರಿಗೆ ಈಗ ಕೆಪಿಎಸ್ಸಿ ಶಾಕ್ ಕೊಟ್ಟಿದೆ. ಇಂದು ರಾತ್ರಿ 12 ಗಂಟೆಯೊಳಗೆ ಮೂಲ ದಾಖಲಾತಿಯನ್ನು ಸಲ್ಲಿಸಿ ಪರೀಕ್ಷಾ ಪ್ರವೇಶ ಪತ್ರವನ್ನು ತೆಗೆದುಕೊಂಡು ಹೋಗುವಂತೆ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಅಧಿಕೃತ ವೆಬ್ಸೈಟ್ನಲ್ಲಿ ಈ ಬಗ್ಗೆ ಸಂದೇಶ ಹಾಕಿರುವಂತಹ ಕೆಪಿಎಸ್ಸಿ ಇನ್ನು ರಾತ್ರಿ ಹೋಗಿ ಹಾಲ್ ಟಿಕೆಟ್ ಅನ್ನು ಪಡೆಯೋದಕ್ಕೆ ಕಷ್ಟವಾಗುತ್ತೆ. ಕೆಪಿಎಸ್ಸಿ ನಿರ್ಧಾರಕ್ಕೆ ಗ್ರಾಮೀಣ ಅಭ್ಯರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಒಂದು ಕಡೆಯಲ್ಲಿ ಇಂದು ಸಂಜೆ ಸುಮಾರು 4:40ಕ್ಕೆ ಕೋರ್ಟ್ ಮಾನ್ಯ ಮಾಡುತ್ತೆ ಹೈಕೋರ್ಟ್. ಕರ್ನಾಟಕ ಆಡಳಿತಾತ್ಮಕ ಮಂಡಳಿ ಸರಿಸುಮಾರು 500 ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇವತ್ತು ಸಂಜೆ ಕೋರ್ಟ್ ಮಾನ್ಯ ಮಾಡುತ್ತೆ. ತದನಂತರದಲ್ಲಿ ಕೆಪಿಎಸ್ಸಿ 7:30 ಸುಮಾರಿಗೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋದಕ್ಕೆ ವೆಬ್ಸೈಟ್ನಲ್ಲಿ ಹಾಕುತ್ತೆ. ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಅಲ್ಲಿಗೆ ಬಂದು ಹಾಲ್ ಟಿಕೆಟನ್ನು ಪಡೆದು ನಾಳೆ ಎಕ್ಸಾಮನ್ನು ಬರೆಯೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೇ ರೀತಿಯಲ್ಲಿ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಕೆಎಎಸ್ ಪರೀಕ್ಷೆಯನ್ನು ಬರೆಯೋದಕ್ಕೆ 120 ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಒಂದು ಕಡೆಯಲ್ಲಿ ಹೈಕೋರ್ಟ್ ತೀರ್ಪು ಹೊರ ಬರ್ತಿದ್ದಂತೆಯೇ ಕೆಪಿಎಸ್ಸಿ ಶಾಕ್ ಕೊಟ್ಟಿರುವಂಥದ್ದು. ನಾಳೆನೇ ಪರೀಕ್ಷೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಇವತ್ತು ರಾತ್ರಿ 12 ಗಂಟೆಯೊಳಗನೆ ಮೂಲ ದಾಖಲಾತಿಯನ್ನು ಸಲ್ಲಿಸಬೇಕು, ಪರೀಕ್ಷಾ ಪ್ರವೇಶ ಪತ್ರವನ್ನು ಪಡಿಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಕಟಣೆಯನ್ನು ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಾರ್ಥಿಗಳು ಕೆಪಿಎಸ್ಸಿ ಕಚೇರಿಯ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ. ಇವತ್ತು ರಾತ್ರಿ 12 ಗಂಟೆಯೊಳಗಡೆ ಹಾಲ್ ಟಿಕೆಟ್ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕೆಪಿಎಸ್ಸಿ ಪ್ರಕಟಣೆಯನ್ನು ಹೊರಡಿಸಿತ್ತು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಏನು ಪರೀಕ್ಷೆಯನ್ನು ಬರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇರುವಂಥದ್ದು. ಇನ್ನೂ ಹಲವರು ಆತಂಕವನ್ನು ಹೊರಹಾಕಿದ್ದಾರೆ. ರಾತ್ರಿ ಹೋಗಿ ಹಾಲ್ ಟಿಕೆಟನ್ನು ಪಡೆಯೋದಕ್ಕೆ ನಮಗೆ ಕಷ್ಟ ಆಗುತ್ತೆ, ಅಷ್ಟು ದೂರ ಟ್ರಾವೆಲ್ ಮಾಡಿ ಹಾಲ್ ಟಿಕೆಟನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಕೆಪಿಎಸ್ಸಿ ನಿರ್ಧಾರಕ್ಕೆ ಗ್ರಾಮೀಣ ಭಾಗದ ಅಭ್ಯರ್ಥಿಗಳೇನಿದ್ದಾರೆ ಇವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಹಲವಾರು ಅಭ್ಯರ್ಥಿಗಳು ಕೆಪಿಎಸ್ಸಿ ಕಚೇರಿಯ ಒಳಗಡೆನೇ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಲಭ್ಯವಾಗ್ತಾ ಇದೆ. ನಾಳೆ ಎಕ್ಸಾಮ್ ಇದ್ಕೊಂಡು ಅವರೆಲ್ಲರೂ ಒಳಗಡೆ ಯಾಕೆ ಬಿಟ್ಟಿದ್ದೀರಾ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಹುಟ್ಕೊಳ್ತಾ ಇರುತ್ತೆ. ಯಾಕಂದರೆ ನಾಳೆ ಪರೀಕ್ಷೆ ಇದೆ, ನಾಳೆ ಬೆಳಿಗ್ಗೆನೇ ಹಾಲ್ ಟಿಕೆಟ್ ಇದು ಪ್ರಶ್ನೆ ಪತ್ರಿಕೆ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಯಾಕೆ ಅಲ್ಲಿ ಒಳಗಡೆ ಇಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇಟ್ಟಿರುವಂಥದ್ದು. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಒಂದ್ ಕಡೆಯಲ್ಲಿ ಹೈಕೋರ್ಟ್ ತೀರ್ಪು ಬರುತ್ತೆ, ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬಹುದು ಅನ್ನೋ ರೀತಿಯಲ್ಲಿ, ಇದೇ ಸಂದರ್ಭದಲ್ಲಿ ಈಗ ಕೆಪಿಎಸ್ಸಿ ಶಾಕ್ ಕೊಟ್ಟಿರುವಂತದ್ದು, ನಾಳೆನೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇದರ ಜೊತೆಗೇನೆ 12 ಗಂಟೆಯೊಳಗಡೆನೆ ಹಾಲ್ ಟಿಕೆಟ್ ಅನ್ನ ಪಡಿಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು. ಇದು ಅಭ್ಯರ್ಥಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ಕೆಪಿಎಸ್ಸಿಯಲ್ಲಿ ಗೊಂದಲ ಇವತ್ತು ಮೊದಲ. ಈ ಹಿಂದೆಯಿಂದಲೂ ಕೂಡ ಕೆಪಿಎಸ್ಸಿ ಸಾಕಷ್ಟು ಗೊಂದಲಗಳನ್ನ ಮಾಡ್ಕೊಂಡು ಬರ್ತಾ ಇದೆ, ಎಡವಟನ್ನ ಮಾಡ್ಕೊಂಡು ಬರ್ತಾ ಇದೆ. ಅದ್ರ ಜೊತೆಗೆ ಕೆಪಿಎಸ್ಸಿ ಮೇಲೆ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ನಡೆಸಿರುವಂತಹ ಆರೋಪ ಕೂಡ ಇದೆ. ಇದೆಲ್ಲದರ ಮಧ್ಯೆ ಸದ್ಯ ಕೆಪಿಎಸ್ಸಿ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಹೇಳಿ ಅನ್ಕೊಂಡಿರುವಂತಹ ಅಭ್ಯರ್ಥಿಗಳು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಆತಂಕದಲ್ಲಿ ಅಭ್ಯರ್ಥಿಗಳಿರುವಂತದ್ದು. ಯಾಕಂತಂದ್ರೆ ಕೆಪಿಎಸ್ಸಿ ಬರಿಬೇಕು ಅನ್ನುವಂಥದ್ದು ಅದೆಷ್ಟೋ ಜನರ ಕನಸಾಗಿರುತ್ತೆ, ಅತಿ ದೊಡ್ಡ ಕನಸಾಗಿರುತ್ತೆ. ಅದು ಅವಕಾಶ ಸಿಗೋದು ಕೂಡ ತುಂಬಾನೇ ಕಡಿಮೆ. ಆದ್ರೆ 12 ಗಂಟೆಗೆ ಬಂದು ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು ಬೆಳಿಗ್ಗೆ ಎಕ್ಸಾಮ್ ಬರೀರಿ ಅಂತ ಹೇಳಿದ್ರೆ ಬಹುಶಃ ದೂರದ ಊರುಗಳಲ್ಲಿರುವಂತಹ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಕೆಪಿಎಸ್ಸಿ ಕಚೇರಿಗೆ ಬರಬೇಕು, ಇಲ್ಲಿ ಹಾಲ್ ಟಿಕೆಟ್ ಅನ್ನ ತಗೊಬೇಕು, ಅದ್ರ ಜೊತೆಗೆ ಬೆಳಿಗ್ಗೆ 9 ಗಂಟೆಗೆ ಎಕ್ಸಾಮ್ ಬರೀಬೇಕು, ಈ ಎಲ್ಲಾ ಗೊಂದಲಗಳು ಕೂಡ ಇರುವಂತದ್ದು. ಈಗ ಎಲ್ಲಾ ಗೊಂದಲಗಳ ಮಧ್ಯೆ ಏನು ಕೆಪಿಎಸ್ಸಿ ಕಚೇರಿ, ಬೆಂಗಳೂರಿರುವಂತಹ ಕೆಪಿಎಸ್ಸಿ ಉದ್ಯೋಗ ಸೌಧ ಕೆಪಿಎಸ್ಸಿ ಕಚೇರಿ ಏನಿದೆ, ಆ ಕಚೇರಿ ಬಳಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕೂಡ ಜಮಾಯಿಸಿರುವಂತದ್ದು, ಹಾಲ್ ಟಿಕೆಟ್ ಅನ್ನ ಪಡ್ಕೊಳ್ತಿರುವಂತದ್ದು ಒಂದು ಕಡೆ. ಆದ್ರೆ ದೂರದ ಊರುಗಳಲ್ಲಿರುವಂತವರು ಟಿವಿ ರಂಗೂ ಕೂಡ ಸಾಕಷ್ಟು ಬಾರಿ ಕರೆ ಮಾಡಿ, ಸರ್ ಅಂದ್ರೆ ಈಗ ಹಾಲ್ ಟಿಕೆಟ್ ತಗೊಂಡು ಬೆಳಿಗ್ಗೆ ಬರೀಬೇಕು ಅಂದ್ರೆ ಎಕ್ಸಾಮ್ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂತ ಅಳಲನ್ನು ಕೂಡ ತೋಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಅಭ್ಯರ್ಥಿಗಳಿದ್ದಾರೆ ಕೆಪಿಎಸ್ಸಿ ಕಚೇರಿ ಮುಂಭಾಗದಲ್ಲಿ, ಅವರನ್ನ ಮಾತಾಡ್ತೀನಿ. ಸರ್, ಆಕ್ಚುಲಿ ಆಗ್ತಿರುವಂತಹ ಗೊಂದಲ ಏನು ಅಂತ ಹೇಳಿ? ಗೊಂದಲ ಎಷ್ಟು ಸರ, ಇಲ್ಲಿಗೆ ಚೆಲ್ಲಾಟ, ಬೆಕ್ಕಿಗೆ ಪ್ರಾಣ ಸಂಕಟ ಅಂತಾರಲ್ಲ, ಇಲ್ಲಿಗೆ ಚೆಲ್ಲಾಟ ಅದ. ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮೊದಲು ಆಗಸ್ಟಲ್ಲಿ ಎಕ್ಸಾಮ್ ಆಗಿತ್ತು, ಅವಾಗ ಕನ್ನಡದಲ್ಲಿ ಲೋಪದೋಷಗಳಾಗಿವೆ. ಸದ್ಯಕ್ಕೆ ಏನ್ ಪರಿಸ್ಥಿತಿ ಆಗಿದೆ ಅಂತ ಈಗ ನಾಳೆ ಮೇನ್ಸ್ ಪರೀಕ್ಷೆ ಇದೆ.
ಬೆಳಗ್ಗೆ ಇವತ್ತು ನಮಗೆ ಸರ್ಕಾರ ಮಟ್ಟದಲ್ಲಿ ನ್ಯಾಯ ಸಿಗದ ಕಾರಣ KPSC ಇಂದ ನ್ಯಾಯ ಸಿಗದ ಕಾರಣ ಎಲ್ಲರೂ ನ್ಯಾಯಾಲಯದ ಮೆಟ್ಲಿರೋದು ಅಭ್ಯರ್ಥಿಗಳು. ಬೆಳಗ್ಗೆ ಕ್ಯಾಟಲ್ಲಿ ನಾವು ಕೂಡ ಅರ್ಜಿ ಹಾಕಿದ್ವಿ, ಕ್ಯಾಟ್ ಹಿಯರಿಂಗ್ ಕೂಡ ಹೋಗಿದ್ವಿ. ಅಲ್ಲಿ ನಾವು 350 ಜನ ಕ್ಯಾಟಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡಿದಾಗ ಸರ್ಕಾರಿ ವಕೀಲರು ಏನಂದ್ರು, ವಿ ಆರ್ ನಾಟ್ ಏಬಲ್ ಟು ಅಕಾಮಡೇಟ್ 350 ಪೀಪಲ್ಸ್, 350 ಜನರಿಗೆ ನಾವು ಅಕಾಮಡೇಟ್ ಮಾಡೋಕ್ಕಾಗಲ್ಲ ಅಂತೇಳಿ ನಮಗೆ ಕ್ಯಾಟಲ್ಲಿ ಸೋಮವಾರಕ್ಕೆ ಹಾಕಿದ್ವು. ಆಮೇಲೆ ನಾವು ಒಂದಿಷ್ಟು ಅಭ್ಯರ್ಥಿಗಳು ಏನು ಮಾಡಿದ್ವಿ, ನಾವು ಹೈಕೋರ್ಟ್ ಮೆಟ್ಲಿರಿದ್ವಿ. ಹೈಕೋರ್ಟ್ ಜಡ್ಜ್ ಏನು ಹೇಳಿದ್ರೆ, ನೀವು ಅಕಾಮಡೇಟ್ ಮಾಡೋಕ್ಕಾಗದೇ ಇರೋದಕ್ಕೆ ಅಭ್ಯರ್ಥಿಗಳ ಜೀವನ ಜೊತೆ ಆಟ ಆಡ್ತಾ ಇದ್ರೆ, ಅಭ್ಯರ್ಥಿಗಳ ಜೀವನ ಭಾಳ ಇಂಪಾರ್ಟೆಂಟು, ನೀವು ಎನಿ ಕಂಡೀಷನ್ ಅಕಾಮಡೇಟ್ ಮಾಡ್ಬೇಕಂತ ಹೇಳಿದ್ರು. ಆದರೆ ಇವರು ತರಾತುರಿಯಲ್ಲಿ ಯಾವುದೇ ರೀತಿ ಎಕ್ಸಾಮ್ ಮುಂದಕ್ಕೆ ಹಾಕಲ್ಲ, ನಾವು ಎಷ್ಟು ಜನ ಬಂದರೂ ಕೂಡ ಎಕ್ಸಾಮ್ ಬರ್ಸ್ತೀವಿ ಅಂತ ಜಿದ್ದಾಜಿದ್ದಿಗೆ ಬಿದ್ದು ಇವತ್ತು ರಾತ್ರಿ ಈಗ 12 ಗಂಟೆ ತನಕ ನೀವು ಬಂದು ಆ ಒಂದು ಏನು ಅಂತಾರಲ್ಲ, ಒಂದು ಹಾಲ್ ಟಿಕೆಟ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ನಾಳೆ ಪರೀಕ್ಷೆ ಬರೆಯೋರ ಮನಸ್ಥಿತಿ ಮೇಲೆ ಎಷ್ಟು ಪ್ರಭಾವ ಇರುತ್ತೆ ಅಂತ ನೀವು ವಿಚಾರ ಮಾಡಬೇಕು. ಇದು ನಿತಿನ ಅಂದ್ರೆ ಅಭ್ಯರ್ಥಿಗಳು ಹೇಳ್ತಿರುವಂತ ಆಕಾಂಕ್ಷಿಗಳು ಹೇಳ್ತಿರುವಂತಹ ಮಾತು ಅಂದ್ರೆ ಇವಾಗ ಹಾಲ್ ಟಿಕೆಟ್ ತಗೊಂಡು ಬೆಳಿಗ್ಗೆ ಬರೀಬೇಕು ಅಂದ್ರೆ ಎಕ್ಸಾಮ್ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.